ಬಿಗ್ ಬಾಸ್ ಮನೆ ಒಳಗಿದ್ದಾಗ ಒಂದಷ್ಟು ಮಾತುಗಳು ಲೈಕ್ ಕೇಳಿ ಬರ್ತಿತ್ತು. ಏನಂತ ಅಂದರೆ, ಈಗ ನಿಮ್ಮ ಚಂದ್ರಪ್ರಭಾ ಅವರೇ ಹೇಳ್ತಾ ಇದ್ರು ಮೆಡಿಕಲ್ ಸ್ಟೋರೇ ತೊಗೊಂಬಂದಿದ್ದಾರೆ. ಆಮೇಲೆ ಆಚೆ ಬಂದರೂ ಕೂಡ ಸುಮಾರು ಜನರು ನಿಮ್ಮ ಬಗ್ಗೆ ಕೇಳಿದಾಗ ಮೆಡಿಕಲ್ ಸ್ಟೋರೇ ಇರುತ್ತೆ ಅವ್ರದ್ದು, ಒಂದು ಹೇರ್ ಇದಕ್ಕೂ ಅವ್ರು ಒಂದೊಂದು ಕ್ರೀಮ್ ಹಾಕ್ಕೊತಾರೆ ಅಂತೆಲ್ಲ ಲೈಕ್ ರೇಗಿಸ್ತಾ ಇದ್ರು. ಎಂಥ ಟ್ರೀಟ್ಮೆಂಟ್, ಏನು ಕ್ರೀಮ್ಸ್, ಅದೊಂದು ಕ್ಯೂರಿಯಾಸಿಟಿ. ನೀವು ಯಾರು ಕೇಳಿಲ್ಲ ಅನ್ಸುತ್ತೆ, ಬಹುಶಃ ನಾನು ಒಬ್ಳೆ ಕೇಳ್ತಿರೋದು. ಅದಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ. ಫೆದರ್ ಟಚ್ ಅಂತ ಕ್ಲಿನಿಕ್ ಇದೆ, ಹೇರ್ದು ಸ್ಕಿನ್ದು ಕ್ಲಿನಿಕ್ ಇದೆ. ಅಲ್ಲಿ ನಾನು ಮಾಯ್ಶ್ಚರೈಸ್ ಕ್ರೀಮ್ ತೊಗೊಂಡಿದ್ದೀನಿ. ಮಾಯ್ಶ್ಚರೈಸ್ ಕ್ರೀಮು ಬಂದು ಮೇಕಪ್ಪ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ತೊಗೊಂಡಿದ್ದೀನಿ ವಿಶ್ ಕೇರ್ದು, ಅದು ಮೇಕಪ್ಪ. ಆಮೇಲೆ ವಿಟಮಿನ್ ಸಿದು ಡ್ರಾಪ್ಸ್ ಕೊಟ್ಟಿದ್ದಾರೆ, ಅದು ಮೇಕಪ್ಪ. ಇದೆಲ್ಲ ಏನಂದರೆ ಸ್ಕಿನ್ ಸುಕ್ಕಾಗಬಾರ್ದು, ರಿಂಕಲ್ ಬರಬಾರ್ದು, ಆಮೇಲೆ ಸ್ಮೂತ್ ಕಾಣಬೇಕು ಅಂತ ಇರೋ ಐಟಮ್ಗಳು. ಅವ್ರಿಗೆ ಚಂದ್ರಪ್ರಭಾ ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಮೇಕಪ್ ಸಾಮಾನು ಅಂತ ಅಂದ್ಕೊಳ್ತಾರೆ. ಮೇಕಪ್ ಅಂದರೆ ಫೌಂಡೇಶನ್ ಕ್ರೀಮು, ಆಳು ಮೂಳು ಏನೇನೋ ಹಚ್ಕೊಳ್ತಾರೆ, ಅದು ಮೇಕಪ್. ಆಮೇಲೆ ಲಿಪ್ ಬಾಂಬ್ ಹಚ್ಕೊಂಡ್ರೆ ಲಿಪ್ಸ್ಟಿಕ್ ಅಂತಾರೆ, ಹೈ ಡ್ರಾಪ್ಸ್ ಹಾಕ್ಕೊಂಡ್ರೆ ಅದಕ್ಕೇನೋ ಅಂತಾರೆ. ಆಮೇಲೆ ತಲೆಗೆ ಬಂದು ಶ್ಯಾಂಪು ಡವ್ ಕಂಡೀಷ್ನರು. ಆಮೇಲೆ ತಲೆಗೆ ಬಂದು ಲೋರಿಯಲ್ದು ಸಿರಮ್ ಹಾಕ್ತೀನಿ. ಅದು ಎಲ್ಲಿ ಮೇಕಪ್ ಅಂತ ಆಯಿತು. ಕಣ್ಣಿಗೆ ಹೈ ಡ್ರಾಪ್ಸು ಇದು. ಆಮೇಲೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಕೂದಲು ಉದ್ರೋಗುತ್ತೆ ಅಂತ ಇಲ್ಲಿಗೆ ಡ್ರಾಪ್ಸು, ಇಲ್ಲಿಗೆ ಸ್ಪ್ರೇ, ಆಮೇಲೆ ಇಲ್ಲಿಗೆಲ್ಲ ಹಿಂದುಲೇಖ ಆಯಿಲ್ ಹಾಕ್ತೀನಿ. ಇದರಲ್ಲಿ ಇಷ್ಟು ಐಟಮಲ್ಲಿ ಯಾವುದು ಮೇಕಪ್ ಸಾಮಾನು ಇದೆ ಹೇಳಿ, ನೀವು ಹೇಳಿ. ಮೆಡಿಕಲ್ ಸ್ಟೋರ್ ಅಂದರೆ ಇವಾಗ ಡವ್ ಶ್ಯಾಂಪು ಅಲ್ಲಿ ಇಟ್ಕೊಳ್ತಾ ಇದ್ದಿದ್ದು ನಾನು. ಟಾಯ್ಲೆಟ್ ಇದು ಬಚ್ರು ಮನೇಲಿ ಮುಂದೆ ಕೈ ತೊಳೆ ಹತ್ರ ಇಟ್ಕೊಂಡಿದ್ದು ಹೇಳ್ಬಿಡ್ತೀನಿ. ಫೇಸ್ ವಾಶ್, ಫೇಸ್ ಸ್ಕ್ರಬ್ಬು, ಡವ್ ಶ್ಯಾಂಪು, ಡವ್ ಕಂಡೀಷ್ನರು, ಆಮೇಲೆ ಶೇವಿಂಗ್ ಬ್ಲೇಡು, ಆಮೇಲೆ ಲೈಫ್ ಬಾಯ್ ಸೋಪು, ಆಮೇಲೆ ಏನು ಇಟ್ಕೊಂಡಿದ್ದೆ, ಏರ್ ಸಿರಮ್ಮು, ಇಷ್ಟು ಇಟ್ಕೊಂಡಿದ್ದೆ. ಇದರಲ್ಲಿ ಯಾವುದು ಮೆಡಿಕಲ್ ಸ್ಟೋರು, ಯಾವುದು ಮೇಕಪ್ಪು. ಅವ್ರು ಏನಂದರೆ ಕಂಟೆಂಟ್ ಇದು ನಿಂಗೆ ಗೊತ್ತಾಗಲ್ಲ ಅಂತ ನನ್ನ ಬಕ್ರಾ ಮಾಡಿಕೊಂಡು ಡೇ ಒನ್ನಿಂದನೇ ಚಂದ್ರಪ್ರಭಾ ಅವರು ನನಗೆ ಹೇಳ್ಕೊಟ್ಟಿದ್ದು. ಯಾವ ಥರ ಅಂದರೆ, ಸರ್ ಸುಮ್ಮನೆ ತಲೆ ಚಿಟ್ಟಿಡ್ದಂಗೆ ಆಡ್ತೀನಿ, ಏನು ಸರ್ ಇಷ್ಟೊತ್ತು ರೆಡಿ ಆಗ್ತೀರಾ ಅಂತ ನೀವೇನು ಅನ್ಕೋಬೇಡಿ, ನೀವು ಸುಮ್ಮನೆ ನಗ್ತಾಯಿರಿ, ಎಲ್ಲದಕ್ಕೂ ಹಿಂಗೆ ನಗ್ತಾಯಿರಿ ಅಷ್ಟೇ. ಯಾಕಂದ್ರೆ ನನಗೆ ಅದಕ್ಕೆ ಏನು ಆನ್ಸರ್ ಮಾಡೋಕ್ಕೆ ಗೊತ್ತಿಲ್ಲ, ಅದೇ ಒಂದು ಕಂಟೆಂಟ್ ಆಗುತ್ತೆ ಸರ್, ನನಗೆ ಹುಚ್ಚಿಡ್ದಂಗೆ ಮಾಡ್ತೀನಿ ಅಂತ. ಆದರೆ ಅವರು ನನ್ನ ಜೊತೆ ಅಷ್ಟು ಹೊಂದಾಣಿಕೆ, ಅಷ್ಟು ಅಟ್ಯಾಚ್ಮೆಂಟು, ಅಷ್ಟು ಚೆನ್ನಾಗಿದ್ದರು. ಅವ್ರಿಗೆ ಯಾವತ್ತೂ ಯಾವ ಹುಚ್ಚು ಅವ್ರಿಗೆ ಹಿಡ್ದಿರಲಿಲ್ಲ. ಆದರೆ ಲಾಸ್ಟಲ್ಲಿ ಅದನ್ನೇ ಬೇಳೆ ಬೇಯಿಸ್ಕೊಂಡು ಅವ್ರು ಒಳ್ಳೆಯವ್ರು ಅನ್ಸ್ಕೊಂಡು ನನ್ನ ಕೆಟ್ಟವ್ರಂಗೆ ಮಾಡಿಬಿಟ್ರು. ಅಂದರೆ ಫಸ್ಟ್ ಇದ್ದಿದ್ದು ತಮಾಷೆ, ಲಾಸ್ಟ್ಗೆ ಇಡೀ ಮನೆಗೆ ಅವ್ರು ಒಳ್ಳೆಯವರು ನಾನು ಕೆಟ್ಟೋ ವಿಲನ್ ಥರ ಮಾಡಿಬಿಟ್ರು. ಅವತ್ತು ಸಿಟ್ಟು ಬಂದು ಜೋರು ಜಗಳ ಆಗುತ್ತೆ. ಆಮೇಲೆ 5 ನಿಮಿಷಕ್ಕೆ ನಾವು ಕಾಂಪ್ರೋ ಆಗ್ತೀವಿ. ಆಮೇಲೆ ಇವರೆಲ್ಲ ಬಂದು ನನ್ನ ವಿಲನ್ ಥರ ನೋಡ್ತಾ ಇರ್ತಾರೆ ಅಂತ ಅವತ್ತು ನಿಜ ಹೇಳ್ಬಿಡ್ತೀನಿ. ಇದೆಲ್ಲ ಡ್ರಾಮಾ, ಸುಮ್ಮನೆ 5 ನಿಮಿಷಕ್ಕೆ ಸರಿ ಹೋಗ್ತೀನಿ, ನೀವೆಲ್ಲ ಹೋಗಿ ನೀವ್ಯಾಕೆ ನನ್ನ ಹತ್ರ ಮಾತಾಡ್ತಾಯಿರಿ ಅಂತ ಬೈದು ಕಳಿಸ್ತೀನಿ. ಆಮೇಲೆ ಅವ್ರು ಬರ್ತಾರೆ, 5 ನಿಮಿಷಕ್ಕೆ ಅವ್ರನ್ನ ತಪ್ಪಿಕೊಂಡು ಇಲ್ಲೇ ಕಾಲ್ಗೆ ಹೊರ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡಿರ್ತೀವಿ. ರಿಯಲ್ ಜಗಳ ಆದರೆ ಯಾರೂ ಅಷ್ಟು ಬೇಗ ಕಾಂಪ್ರೋ ಆಗೋಕ್ಕಾಗಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.